ಬಾಸ್ ನಾವು ಮಾತಾಡಿದ್ರೆ ಅನ್ನ ಕೇಳಿಸ್ಕೊಂಡ್ಬಿಟ್ಟಿದ್ರಿ. ಸುಮ್ಮನಿರೋ, ಅವ್ರಿಗೇನು ಗೊತ್ತಿರಲ್ಲ ನಾವು ಮಾತಾಡೋದು. ನೀನೇ ಗೊತ್ತಾಗುತ್ತಾರ ಮಾಡಬೇಡ. ಏನು ಗಲಾಟೆ ಶುರು ಮಾಡ್ತಿದ್ಯಾ? ಯಾಕೆ ಯಾಕೆ ಅಂತ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ನಿಮ್ಮವ್ರ ಹತ್ರ ಕೇಳಿ. ಅವ್ರು ಏನೇನೋ ಮಾತಾಡ್ತಿದ್ದಾರೆ. ಮಾತಾಡೋದು ನೋಡಿದ್ರೆ ಈಗ ನಾಲ್ಕು ಬೇಡ ಅನ್ಸ್ತದೆ. ಏನು ಹೊಡಿಬೇಕು ಅಂದ್ಕೊಂಡಿದ್ಯಾ? ಹಾಗೆ ಹೊಡೆಯೋದಕ್ಕೆ ಇದೇನು ಬೀದಿಯಲ್ಲ ಗಲಾಟೆ ಅಂದ್ಕೊಂಡಿದ್ಯಾ? ಕಿಶನ್, ಅರೆ ಅದಕ್ಕೆ ಕಿಶನ್, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಏನಕ್ಕೆ? ಏನಾದ್ರು ಸಮಸ್ಯೆನಾ? ಹೇಳಿ. ಅಯ್ಯೋ ಹಾಗೇನೂ ಇಲ್ಲ ಕಿಶನ್, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ? ಹೇಳಿ ಅದಕ್ಕೆ. ಕಿಶನ್, ಇದು ಬಾಕ್ಸಿಂಗ್ ಆಟ ಆಡ್ತಾರಲ್ಲ, ಆ ತರ ಜಾಗ ಬೇಕಿತ್ತು. ಬಾಕ್ಸಿಂಗ್ ಆಡೋ ಜಾಗನ? ಯಾಕಕ್ಕೆ? ಅದು ಆದಿಯವರು ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವರು ಮಾಡ್ತಿರೋ ಕೆಲ್ಸದಲ್ಲಿ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಒಳಗಡೆ ಇರೋ ಎಮೋಷನ್ಸ್ನೆಲ್ಲ ಹೊರಗೆ ಹಾಕೋದಕ್ಕೆ ಒಂದ್ ಜಾಗ ಬೇಕಲ್ಲ, ಅದಕ್ಕೆ ಎಲ್ಲಾದ್ರೂ ಲೋಕಲ್ ಆಗಿ ಈ ಬಾಕ್ಸಿಂಗ್ ಆಟ ಆಡೋ ಜಾಗ ಬರುತ್ತಲ್ಲ, ಅದು ಗೊತ್ತಿದ್ರೆ ಹೇಳು. ಅಲ್ಲಿಗೆ ಹೋಗಿ ಆದಿಯವ್ರ ಹತ್ರ ಬಾಕ್ಸಿಂಗ್ ಮಾಡ್ಸೋಣ. ಅದಕ್ಕೆ ನೀವ್ ಏನ್ ಹೇಳ್ತಿದ್ದೀರಾ? ಇದೆಲ್ಲ ಯಾಕೋ ವರ್ಕೌಟ್ ಆಗಲ್ಲ ಅಂತ ನನಗನ್ನಿಸ್ತದೆ. ಕಿಶನ್, ಇನ್ನು ಏನು ಆಗಿಲ್ಲ, ನೀನ್ ಅದಕ್ ಮುಂಚೆನೆ ಆಗಲ್ಲ ಅಂತ ಹೇಳ್ತಿದ್ಯಾ. ನೋಡೋಣ, ಪ್ರಯತ್ನ ಪಟ್ಟು ನೋಡೋಣ. ಬಿಡಿ ಅದಕ್ಕೆ, ಇದಕ್ಕೆಲ್ಲ ಆದಿಯಣ್ಣ ಒಪ್ಪಲ್ಲ. ಕಿಶನ್, ನಾವೇ ಹೀಗೆ ಹೋಪ್ ಕಳ್ಕೊಂಡ್ಬಿಟ್ರೆ ಹೇಗೆ? ನನ್ಗೋಸ್ಕರ ಒಂದೇ ಒಂದ್ಸಲ ಟ್ರೈ ಮಾಡೋಣ. ಸರಿ ಅದಕ್ಕೆ, ಇರಿ ಕೇಳ್ತೀನಿ. ಕೌಶಿಕ್, ಇವರು ಲೋಕಲ್ ಅವರು, ಇವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ. ಕೌಶಿಕ್, ಈ ಏರಿಯಾದಲ್ಲಿ ಎಲ್ಲಾದ್ರೂ ಲೋಕಲ್ ಬಾಕ್ಸಿಂಗ್ ಅಡ್ಡ ಏನಾದ್ರು ಇದೆಯಾ? ಚೆಕ್ ಮಾಡಿ ಹೇಳ್ತೇನೆ. ಬಾಯ್. ಅದಕ್ಕೆ ಹೇಳಿದ್ದೀನಿ, ಅವ್ರು ಚೆಕ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾರೆ, ಆಮೇಲೆ ನೀವು ತಿಳಿಸ್ತೇನೆ. ಯಾಕೆ ಹೀಗೆ ಮಾಡಿದ್ರಿ? ನೀವು ಮೊದಲೇ ಹೇಳಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಅಣ್ಣ, ನೀನ್ ಬರೋದು ಗೊತ್ತಿರ್ಲಿಲ್ಲ ಅಣ್ಣ. ನೋಡುವ, ನೀನ್ ಬರಲ್ಲ ಅಂತ ಬೆಟ್ಟಿಂಗ್ ಕೂಡ ಕಟ್ಟಿದ್ದೆ ನಾನು. ನೋಡಿದ್ರೆ ನೀನ್ ಬಂದ್ಬಿಟ್ಟಿದ್ಯಾ. ಭಾಗ್ಯ ಅವರೇ, ಇದೆಲ್ಲ ಸರಿ ಬರಲ್ಲ, ನಡೀರಿ ಹೋಗೋಣ. ಅಂಕಲ್, ಯಾಕೆ ಭಯ ಪಡ್ತಿದ್ದೀರಾ? ನಿಮ್ ಕೈಯಲ್ಲಿ ಖಂಡಿತ ಆಗತ್ತೆ. ತನ್ಮಯ್, ಇದು ಹಾಗಲ್ಲ ಕಣ. ಆಗೂ ಇಲ್ಲ ಈಗೂ ಇಲ್ಲ. ನೀವ್ ಬಾಕ್ಸಿಂಗ್ ಆಡೋದನ್ನ ನೋಡೋದಕ್ಕೆ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದೀನಿ. ಪ್ಲೀಸ್ ಆಡಿ ಅಂಕಲ್. ಏನಮ್ಮ ರೀ, ಅಲ್ಲೇ ನಿಂತ್ಕೊಂಡು ಮೀನಾ ಮೇಷ ಎಣಿಸ್ತಾ ಇದ್ಯಾ? ಬಾ. ಏನ್ ಮೇಡಮ್, ಫೋನ್ ಮಾಡಿ ಯಾರೋ ಬಾಕ್ಸರ್ ಬರ್ತಾರಂತ ಹೇಳಿದ್ರಿ. ನಾನೆಲ್ಲೋ ಮೆಡಲ್ ಗೆದ್ದಿರೋನೇ ಬರ್ತಾನೆ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ರಿಂಗ್ ಒಳಗೆ ಬರೋ ಧೈರ್ಯ ಇರೋನು ಬರ್ತಾನೆ ಅನ್ಕೊಂಡಿದ್ದೆ. ಇವನ್ ನೋಡಿದ್ರೆ ರಿಂಗ್ ಒಳಗೆ ಬಿಡಿ, ಈ ಬಿಲ್ಡಿಂಗ್ ಒಳಗೆ ಬರೋಕ್ ಧೈರ್ಯನೇ ಇಲ್ಲ ಇವನ್ಗೆ. ಇಂಥವನ್ನೆಲ್ಲ ಕರ್ಕೊಂಡ್ಬಂದು ಬಾಕ್ಸಿಂಗ್ ಆಡಕ್ ಹೇಳ್ತಿರಲ್ಲ, ಏನ್ ಹೇಳೋದು ನಿಮ್ಗೆ? ಮರಿ ಬಾರಪ್ಪ, ಯಾಕೆ ಅಲ್ಲೇ ನಿಂತಿದ್ಯಾ? ಬಾ. ಅದೇನೋ ಸಿಕ್ಕಾಪಟ್ಟೆ ಸ್ಕಿಲ್ ಇದೆಯಂತೆ ನಿಂಗೆ, ನೋಡೇ ಬಿಡೋಣ ಬಾ. ಆದಿಯವರೇ, ಹೋಗಿ ಆದಿಯವರೇ. ಇಲ್ಲ ಭಾಗ್ಯ, ನಾನು ಗ್ಲೌಸ್ ಎಲ್ಲ ಹಾಕೊಂಡು ತುಂಬಾ ದಿನ ಆಗೋಗಿದೆ, ಇದೆಲ್ಲ ಆಗಲ್ಲ ನನ್ನ ಕೈಲಿ. ಆದಿಯವರೇ, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಇಲ್ಲಿ ನೋಡಿ, ಇಲ್ಲಿ ನಿಮ್ ಸ್ಟೂಡೆಂಟ್ ಇದ್ದಾನೆ, ಅವನು ನೀವು ಬಾಕ್ಸಿಂಗ್ ಮಾಡೋದನ್ನ ನೋಡಿದ್ರೆ ಅವನಿಗೂ ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ. ಭಾಗ್ಯ, ಏನ್ ಜೋಕ್ ಮಾಡ್ತಾ ಇದ್ದೀರಾ? ಇದೆಲ್ಲ ಸಾಧ್ಯನೇ ಇಲ್ಲ. ಅಲ್ಲ, ಇದೇನ್ ಕುಂಟೆ ಬಿಲ್ಲಿ ಆಟ ಅನ್ಕೊಂಡ್ರಾ? ಪ್ರಾಕ್ಟೀಸ್ ಇಲ್ಲದೆ ಆಡೋದಕ್ಕೆ? ನೋಡಿ, ಇದೆಲ್ಲ ಆಗಲ್ಲ. ಆದಿಯವರೇ, ನಿಮ್ಗೆ ಬಾಕ್ಸಿಂಗ್ ಇಷ್ಟ ತಾನೆ? ಇಷ್ಟಾನೇ, ಆದ್ರೆ ನೋಡಿ ಆದಿಯವರೇ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮ್ಗೆ ಇಷ್ಟವಾಗಿರೋದನ್ನ ಮಾಡೋದ್ರಿಂದ ಯಾವತ್ತೂ ದೂರ ಉಳಿಬಾರ್ದು. ಈಗ ನೋಡಿ, ನನ್ಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ನನಗೆ ಜ್ವರ ಇರ್ಲಿ, ಎದ್ದು ಓಡಾಡಕ್ ಆಗದಿರೋಷ್ಟು ವೀಕ್ನೆಸ್ ಇರ್ಲಿ, ಏನೇ ಇದ್ರು ನಾನು ಅಡ್ಗೆ ಮಾಡೋದನ್ನ ಮಾತ್ರ ಬಿಡೋದಿಲ್ಲ, ಮಾಡೇ ಮಾಡ್ತೀನಿ. ಯಾಕಂದ್ರೆ ಅಡ್ಗೆ ಮಾಡೋದು ಅಂದ್ರೆ ನನಗ್ ಪ್ರಾಣ.
ಇದು ಹಾಗೆ ಅಲ್ವಾ, ಬಾಕ್ಸಿಂಗ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಭಾಗ್ಯ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆದಿಯವ್ರೆ, ನಿಮ್ ಹಳೆ ಪ್ರೀತಿನ ಕಳ್ಕೊಂಡಾಗಿಂದ ನಿಮ್ಗೆ ಏನೇನ್ ಇಷ್ಟನೋ ಎಲ್ಲದನ್ನು ಬಿಟ್ಬಿಟ್ಟಿದ್ರಿ ಅಲ್ವಾ? ನೋಡಿ, ಆ ಹುಡುಗಿ ಬಿಟ್ಟು ಹೋದಾಗ ನೀವ್ ಯಾವ್ಯಾವ್ದನ್ನೆಲ್ಲ ಕಳ್ಕೊಂಡಿದ್ರೋ ಅದನ್ನೆಲ್ಲ ನೀವು ಮತ್ತೆ ಪಡ್ಕೋಬೇಕು. ನೀವು ಮತ್ತೆ ಮೊದ್ಲಿನ ಥರ. ಭಾಗ್ಯ, ಇದು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ, ನನ್ನ ಕೈಲಾಗಲ್ಲ. ಏನ್ ಬಾಸ್ ಇದು? ಅವ್ನ್ ಬಾಕ್ಸಿಂಗ್ ಮಾಡ್ಲಿ ಅಂತ ಲೇಡಿ ಕನ್ವಿನ್ಸ್ ಮಾಡ್ತಾ ಇದ್ರು, ಆದ್ರೂ ಅವ್ನಿಗೆ ಧೈರ್ಯನೇ ಇಲ್ಲ. ಏನೋ ದೊಡ್ಡದಾಗಿ ಸೋಪ್ ಮಾಡೋಣ ಅಂತ ಹುಡ್ಗಿರ್ನ ಕರ್ಕೊಂಡ್ ಬಂದಿದ್ದಾನೆ, ಆದ್ರೆ ನಮ್ನೆಲ್ಲ ನಾವು ಫುಲ್ ಮೀಟರ್ ಆಫ್ ಆಗ್ಬಿಟ್ಟಿದ್ದಾನೆ. ಮೀಟರ್ ಆಫಾ? ನೋಡಿ ಸರ್, ನೀವ್ ಅನ್ಕೊಂಡಿರೋ ತರ ಏನು ಇಲ್ಲ. ಹಾಗ್ ನೋಡಕ್ ಹೋದ್ರೆ ಅವ್ರಿಗೆ ಇಲ್ಲಿ ಬಂದು ಬಾಕ್ಸಿಂಗ್ ಆಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ನಾನೇ ಏನು ಹೇಳ್ದೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಸುಮ್ನೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬಾಸ್ ಒಂದ್ಸರಿ ಪಂದ್ ಕಟ್ಟ ಮೇಲೆ ಬಿಡೋ ಮಾತೇ ಇಲ್ಲ. ಪಾಪ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದೀಯ ಅಂತ ಬಿಡ್ತಾ ಇದೀನಿ. ಆದ್ರೆ ಮ್ಯಾಚ್ಗೆ ಅಂತ 10,000 ನೀನು ಬೆಟ್ ಕಟ್ಟಿದ್ಯಲ್ಲ, ಅದನ್ನ ವಾಪಸ್ ಕೊಡೋ ಮಾತೇ ಇಲ್ಲ. ದುಡ್ಡು ಕೊಟ್ಟಿದ್ಯಾ ಅನ್ನೋದು ಮರ್ತ್ಬಿಟ್ಟು ಜಾಗ ಖಾಲಿ ಮಾಡು. ಹಲೋ ಹಲೋ, ಎಲ್ಲಿ ಹೋಗ್ತಾ ಇದ್ದೀರಾ? ಇವ್ನು ಹೇಳ್ದ ಅಂತ ಮಾತ್ರಕ್ಕೆ ಹೋಗ್ಬಿಡ್ತೀರಾ? ಅಲ್ಲ, ಇವರೇ ಹೇಳಿದ್ರಲ್ಲ ಜಾಗ ಖಾಲಿ ಮಾಡು ಅಂತ, ಅದಕ್ಕೆ ಹೋಗ್ತಿರೋದು. ಏನು ಜಾಗ ಖಾಲಿ ಮಾಡಕ್ ಹೇಳಿದ ತಕ್ಷಣ ಹೊಟ್ಬಿಡದ? ನಾನ್ ಬಾಕ್ಸಿಂಗ್ ಆಡೋದಕ್ಕೆ ಅಂತ ದುಡ್ಡು ತಗೊಂಡ್ಮೇಲೆ ನಾನ್ ಬಾಕ್ಸಿಂಗ್ ಆಡ್ಲಿಲ್ಲ ಅಂದ್ರೆ ನಂಗೆ ಮರ್ಯಾದೆನೇ ಇರಲ್ಲ. ಸರ್, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವ್ ಹೇಳ್ತಿದೀವಲ್ವಾ, ಯಾಕೆ ಸುಮ್ನೆ ಕೆಣಕ್ತಾ ಇದೀರಾ? ಬಿಡಿ. ನೀನ್ ಹೇಳಿದ ತಕ್ಷಣ ಬಿಟ್ಬಿಡ್ಬೇಕಾ? ಏನಪ್ಪ, ತಪ್ಪು ತಿಳ್ಕೊಬೇಡ. ಏನೋ ನಮ್ಮ ಆದಿಗೆ ಬಾಕ್ಸಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಕರ್ಕೊಂಡ್ ಬಂದ್ವಿ. ಆದ್ರೆ ಅವನು ಅಭ್ಯಾಸ ಮಾಡಿಲ್ಲ ನೋಡು, ಅದಕ್ಕೆ ಆಡಲ್ಲ ಅಂತಿದ್ದಾನೆ. ಅದರಿಂದ ನಿನಗೇನ್ ನಷ್ಟ ಇಲ್ಲ ತಾನೆ, ಬಿಟ್ಬಿಡು. ಹಲೋ ಆಂಟಿ, ನಷ್ಟ ಆಗಿಲ್ಲ ಅಂದ್ ಮಾತ್ರಕ್ಕೆ ಲಾಭ ಆಗ್ಬಾರ್ದು ಅಂತ ಏನಿಲ್ವಲ್ಲ? ಏನ್ ನಿಮ್ ಮಾತಿನ ಅರ್ಥ ಅಂತ? ದುಡ್ಡೇನೋ ನಷ್ಟ ಆಗಿಲ್ಲ, ಆದ್ರೆ ಲಾಭ ಆಗದೆ ನಾನ್ ಬಿಟ್ಕೊಡ್ತೀನಾ? ಸೊ ನನ್ ಲಾಭಕ್ಕೋಸ್ಕರ ಈ ಇಬ್ರು ಹೆಂಗಸ್ರಲ್ಲಿ ಒಬ್ರನ್ನ ಇಲ್ಲೇ ಬಿಟ್ಟೋಗಿ. ಬಾಸ್, ಇದೆಲ್ಲ ಅಣ್ಣಂಗ್ ಗೊತ್ತಾದ್ರೆ ನಾವು ಬೈಸ್ಕೋತೀವಿ. ನಾನ್ ಹೇಳಿದ್ ಬರೀ ಮಸಾಜ್ ಮಾಡೋದು ಕಣೋ. ಅವ್ರಿಬ್ರು ಬಂದ್ ಮಸಾಜ್ ಮಾಡಿ ಹೋಗ್ಲಿ, ಬೇಕಿದ್ರೆ ದುಡ್ಡು ಕೊಡ್ತೀನಿ ನಾನು. ಬಾಸ್, ಅಣ್ಣಂಗ್ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ. ನಾಳೆಯಿಂದ ಬಾಕ್ಸಿಂಗ್ ಆಡೋಕೆ ಬಿಡಲ್ಲ ಆಮೇಲೆ. ಅಣ್ಣ ಇವಾಗ ಇಲ್ವಲ್ಲ, ನಿಂತ್ಕೊಳ್ಳ ಸುಮ್ನೆ. ಅವ್ರು ಇನ್ನೂ ಬರೋದ್ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಫುಲ್ಲು ಮಜಾ ತಗೊಳ್ಳೋಣ. ಏನ್ ಮುಖ ನೋಡ್ತಾ ಇದ್ದೀರಾ? ಕಳ್ಸ್ಕೊಡ್ರ ಸ್ವಲ್ಪ ಹೊತ್ತು. ನಂಗೆ ಇವಳು ಓಕೆ, ಇಲ್ಲ ಅಂದ್ರೆ ಇವಳು ಓಕೆ. ಏನು ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಸದ್ದು, ಬಾಸ್, ನಾ ಮಾತಾಡಿದ್ರೆ ಅಣ್ಣ ಕೇಳಿಸ್ಕೊಂಡ್ಬಿಟ್ಟಿದ್ರಿ. ಸುಮ್ನಿರೋ, ಅವ್ರಿಗೇನ್ ಗೊತ್ತಿರಲ್ಲ ನಾವು ಮಾತಾಡೋದು. ನೀನ ಗೊತ್ತಾಗುತ್ತಾರ ಮಾಡಬೇಡ. ಏನು
ಗಲಾಟೆ ಶುರು ಮಾಡ್ತಿದ್ಯಾ ಯಾಕೆ? ಯಾಕೆ ಅಂತ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ನಿಮ್ಮವ್ರ ಹತ್ರ ಕೇಳಿ. ಅವ್ರು ಏನೇನೋ ಮಾತಾಡ್ತಿದ್ದಾರೆ. ಮಾತಾಡೋದು ನೋಡಿದ್ರೆ ಈಗ ನಾಲ್ಕು ಬೇಡ ಅನ್ಸ್ತದೆ. ಏನು ಹೊಡಿಬೇಕು ಅಂದ್ಕೊಂಡಿದ್ಯಾ? ಹಾಗೆ ಹೊಡೆಯೋದಕ್ಕೆ ಇದೇನು ಬೀದಿಯಲ್ಲ ಗಲಾಟೆ ಅನ್ಕೊಂಡಿದ್ಯಾ? ನೋಡು, ಏನೇ ಇದ್ರು ಕೈಗೆ ಗ್ಲೌಸ್ ಹಾಕೊಂಡು ರಿಂಗ್ ಎಂಟ್ರಿ ಕೊಟ್ಟು ಹೊಡಿ. ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಸುಮ್ಮನೆ ಹೊಡೆಯಕ್ಕೆ ಏನಾದ್ರು ಹೋದ್ರೆ ಚೆನ್ನಾಗಿರಲ್ಲ. ನೀವು ನಿಂತಿರೋದು ನನ್ ಜಾಗ, ನೆನ್ಪಿರ್ಲಿ. ಅಣ್ಣ, ಇವ್ರು ಬಾಕ್ಸಿಂಗ್ ಮಾಡ್ತಾರ? ಯಾವ್ದೋ ಹಾಳು ಕುಡಿಯೋ ಮಕ್ಳು ತರ ಇದಾರೆ, ಇವ್ರು ಫೈಟ್ ಮಾಡ್ತಾರ? ಸದ್ದು ತಿಲಕ್, ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನಮ್ ಪೌರುಷ ಏನೇ ಇದ್ರು ರಿಂಗ್ ಒಳಗಡೆ, ನಾಲಿಗೆಲಲ್ಲ. ಆದಿಯವರೇ, ಕಿಶನ್, ಇದೆಲ್ಲ ಯಾಕೋ ಸರಿ ಕಾಣ್ತಿಲ್ಲ. ನಡೀರಿ ಎಲ್ಲ ಹೊರಡೋಣ. ಅತ್ತೆ, ಇಷ್ಟೊತ್ತು ಆಡಲ್ಲ ಅಂತಾನೆ ಇದ್ದೆ. ಇನ್ನು ಆಡ್ಲಿಲ್ಲ ಅಂತಂದ್ರೆ ನನಗ್ ಮರ್ಯಾದೆ ಇರಲ್ಲ. ಅದೇನಾಗುತ್ತೋ ಆಗ್ಬಿಡಿ, ನಾನ್ ಬಾಕ್ಸಿಂಗ್ ಮಾಡ್ತೀನಿ.